Good afternoon to all students. Okay. Welcome to our class. ಪ್ರಿಯ ವಿದ್ಯಾರ್ಥಿಗಳೇ, ಲಾಸ್ಟ್ ಥರ್ಡ್ ಸೆಮಿಸ್ಟರ್ನಲ್ಲಿ ನಿಮಗೆ PED ಸಬ್ಜೆಕ್ಟನ್ನು ಹೇಳ್ತಾ ಇದ್ದೆ. ಇವತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈ ಫೋರ್ತ್ ಸೆಮಿಸ್ಟರ್ಗೆ ನಾನು ನಿಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಫಸ್ಟ್ ಯೂನಿಟನ್ನು ಇವತ್ತು ಸ್ಟಾರ್ಟ್ ಮಾಡೋಣ. ಫಸ್ಟ್ ಯೂನಿಟ್ ಹೆಡಿಂಗ್ ಬರ್ತಾ ಇದೆ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅಂದರೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಏನು ಕರಿತಾ ಇದ್ದಿಲ್ಲ, ಹಣಕಾಸಿನ ನಿರ್ವಹಣೆ. ಈ ಹಣಕಾಸಿನ ನಿರ್ವಹಣೆ ಯಾವ ರೀತಿಯಾಗಿದೆ ಅದರ ಒಂದು ಇಂಟ್ರೊಡಕ್ಷನನ್ನು ಕೊಡ್ತಾ ಇತ್ತು. ಯಾವ ರೀತಿಯಾಗಿ ಹಣಕಾಸಿನ ನಿರ್ವಹಣೆ ಪ್ರಾರಂಭವಾಯಿತು, ಒರಿಜಿನ್ ಯಾವ ರೀತಿಯಾಗಿತ್ತು, ಅದರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ, ಹಣಕಾಸಿನ ನಿರ್ವಹಣೆ ಅಂದ್ರೇನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇತರ ಡೆಫಿನೇಷನ್ಸ್ಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಇವತ್ತು ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಮೊದಲನೇ ಕ್ಲಾಸ್ ಬರ್ತಾ ಇದೆ. ಅದರೊಳಗಡೆ ಫಸ್ಟ್ ಒನ್ ಹೆಸರು ನೋಡಿ, ಹಣಕಾಸಿನ ನಿರ್ವಹಣೆ ಅಂತೇಳಿ, ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇಲ್ಲೊಂದು ಪ್ರಶ್ನೆ ಏನು ಬರುತ್ತೆ ಅಂತಂದರೆ, ಫೈನಾನ್ಸ್ ಅಂದರೆ ಏನು, ಈ ಹಣಕಾಸು ಅಂದರೆ ಏನು ಅಂತೇಳಿ. ಹಾಗಾಗಿತ್ತು ಅಂದರೆ ಫೈನಾನ್ಸ್ ಈಸ್ ಅ ಎಸೆನ್ಷಿಯಲ್ ಫಾರ್ ಎವ್ರಿ ಬಿಸ್ನೆಸ್ ಎಂಟರ್ಪ್ರೈಸಸ್ ಟು ಕ್ಯಾರಿ ಔಟ್ ಇಟ್ಸ್ ಆ್ಯಕ್ಟಿವಿಟೀಸ್ ಅಂಥೇಳಿ. ಅಂದರೆ ಹಣಕಾಸು ಅಂತೇಳಿ ಕರಿತಾ ಇದ್ದೀವಿ. ನೋಡಿ, ಹಣಕಾಸು ಅಂದ ತಕ್ಷಣ ನಾರ್ಮಲಾಗಿ ಯೂಸ್ ಮಾಡೋದು ಏನು ಅಂತಂದರೆ, ನಾವು ದುಡ್ಡು, ಹಣ ಅಥವಾ ನಮ್ಮ ಹತ್ರ ಒಂದಿಷ್ಟು ದುಡ್ಡು ಅದ ಅಂತ ಹೇಳ್ತಾ ಇದ್ದೀವಿ, ಹೌದಾ? ಹಾಗಾಗಿತ್ತು ಅಂದರೆ ಈ ಹಣ ಏನು ಮಾಡ್ತಾ ಇದೆ ಅಂತಂದರೆ, ನಮ್ಮ ಒಂದು ವ್ಯವಹಾರಿ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಅಥವಾ ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಚಟುವಟಿಕೆಗಳ ಪ್ರಮುಖ ಒಂದು ಅಸ್ತ್ರ ಅಂತೇಳಿ ಕರಿತಾ ಇದ್ದೀವಿ. ಕಂಪಲ್ಸರಿಯಾಗಿ ಎಸೆನ್ಷಿಯಲ್ ಆಗಿ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಬಿಸ್ನೆಸ್ಗೆ ಬೇಕಾಗಿರ್ತಕ್ಕಂಥ ಒಂದು ಆಸ್ಪೆಕ್ಟ್ಗೆ ನಾವು ಫೈನಾನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ಫೈನಾನ್ಸ್ ಈಸ್ ಎಸೆನ್ಷಿಯಲ್ ಫಾರ್ ಎವ್ರಿ ಬಿಸ್ನೆಸ್ ಎಂಟರ್ಪ್ರೈಸಸ್ ಟು ಕ್ಯಾರಿ ಔಟ್ ಇಟ್ಸ್ ಆ್ಯಕ್ಟಿವಿಟೀಸ್. ಅಂದರೆ ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯ ಎಲ್ಲ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಹಣಕಾಸು ಅತ್ಯಗತ್ಯ ಅಂತೇಳಿ ಕರಿತಾ ಇದ್ದೀವಿ. ಹಾಗಾಗಿ ಬಿಕಾಸ್ ಫೈನಾನ್ಸ್ ಈಸ್ ದ ಒನ್ ಆಫ್ ದ ಬೇಸಿಕ್ ಫೌಂಡೇಶನ್. ನೋಡಿ, ಬಿಕಾಸ್ ಫೈನಾನ್ಸ್ ಈಸ್ ಒನ್ ಆಫ್ ದ ಬೇಸಿಕ್ ಫೌಂಡೇಶನ್ ಫಾರ್ ಆಲ್ ಕೈಂಡ್ಸ್ ಆಫ್ ಮಾಡರ್ನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ನೋಡಿ, ಮತ್ತೆ ಎಷ್ಟು ಚೆನ್ನಾಗಿದೆ, ಫೈನಾನ್ಸ್ ಈಸ್ ಒನ್ ಆಫ್ ದ ಬೇಸಿಕ್ ಫೌಂಡೇಶನ್. ಕಂಪಲ್ಸರಿಯಾಗಿ ಬೇಕಾಗಿರ್ತಕ್ಕಂಥ ಒಂದು ಆಧಾರವನ್ನು, ಫೌಂಡೇಶನ್ ಆಗಿದೆ. ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂದರೆ, ಅದು ನಮ್ಮ ಆಧುನಿಕ ವ್ಯವಹಾರಕ್ಕೆ ಅಥವಾ ಆಧುನಿಕ ಅರ್ಥಶಾಸ್ತ್ರದ ಚಟುವಟಿಕೆಗಳು ಅಂತೇಳಿ ಕರಿತಾ ಇದ್ದೀವಲ್ಲ, ಈ ಪ್ರತಿಯೊಂದು ಚಟುವಟಿಕೆಗಳೇ ಬೇಕಾಗಿರ್ತಕ್ಕಂತಹ ಎಸೆನ್ಷಿಯಲ್ ಫ್ಯಾಕ್ಟರ್ಗೆ ನಾವು ಫೈನಾನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ಫೈನಾನ್ಸ್ ಅಂತಂದರೆ ವ್ಯವಹಾರದ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಒದಗಿಸುವುದು. ಕನ್ನಡದಲ್ಲಿ ನಾವು ತಿಳ್ಕೊಬೇಕಾಗಿತ್ತು ಅಂದರೆ, ನಮ್ಮ ಒಂದು ವ್ಯವಹಾರಿ ಸಂಸ್ಥೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಚಟುವಟಿಕೆಗಳನ್ನು ಒದಗಿಸಲಿಕ್ಕೆ ನಾವು ಹಣವನ್ನು ತೊಗೊಂಬರ್ತಾ ಇದ್ವಿ ಅಂದರೆ ಅದಕ್ಕೆ ಫೈನಾನ್ಸ್ ಅಂತೇಳಿ ಕರಿತಾ ಇದ್ವಿ. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಫೈನಾನ್ಸ್ ಈಸ್ ಕಾಲ್ಡ್ ದ ಲೈಫ್ ಬ್ಲಡ್ ಆಫ್ ಎವ್ರಿ ಬಿಸ್ನೆಸ್ ಎಂಟರ್ಪ್ರೈಸಸ್. ಫೈನಾನ್ಸ್ ಈಸ್ ಕಾಲ್ಡ್ ದ ಲೈಫ್ ಬ್ಲಡ್ ಆಫ್ ಎವ್ರಿ ಬಿಸ್ನೆಸ್ ಎಂಟರ್ಪ್ರೈಸಸ್. ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ರಕ್ತ ಅಂತೇಳಿ ಕರಿತಾ ಇದ್ವಿ. ಮಾನವನ ದೇಹದಲ್ಲಿ ರಕ್ತ ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡುತ್ತೋ, ರಕ್ತ ಇರಲಿಲ್ಲ ಅಂದರೆ ಮಾನವನೇ ಇರೋದಿಲ್ಲ. ಹಾಗಾಗಿ ಆ ಒಂದು ವ್ಯವಹಾರಿ ಸಂಸ್ಥೆಯಲ್ಲಿ ಹಣಕಾಸೇ ಇರಲಿಲ್ಲ ಅಂತಂದರೆ ಆ ಒಂದು ಬಿಸ್ನೆಸ್ ನಡೆದಿಲ್ಲ. ಹಾಗಾಗಿತ್ತು ಅಂದರೆ ನಾವು ಈ ಒಂದು ಫೈನಾನ್ಸ್ಗೆ ಲೈಫ್ ಬ್ಲಡ್ ಆಫ್ ಎವ್ರಿ ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಅಂತೇಳಿ ಕರಿತಾ ಇದ್ವಿ. ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಗೆ ಬೇಕಾಗಿರ್ತಕ್ಕಂತಹ ಒಂದು ರಕ್ತದ ಥರ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ಕರಿತಾ ಇದ್ದೆ. ದೇರ್ ಫಾರ್ ಎಫಿಸಿಯೆಂಟ್ ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸಸ್. ನೋಡಿ, ದೇರ್ ಫಾರ್ ಎಫಿಸಿಯೆಂಟ್ ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಈಸ್ ರಿಕ್ವೈರ್ಡ್ ಟು ಎಫಿಸಿಯೆಂಟ್ ಮ್ಯಾನೇಜ್ಮೆಂಟ್ ಆಫ್ ಇಟ್ಸ್ ಫೈನಾನ್ಸ್. ನಾವು ಅತ್ಯುತ್ತಮವಾಗಿರ್ತಕ್ಕಂತಹ ಅಥವಾ ಸಮರ್ಪಕವಾಗಿರ್ತಕ್ಕಂತಹ ನಿರ್ವಹಣೆಯನ್ನು ಮಾಡಬೇಕಾಗಿತ್ತು ಅಂದರೆ, ನೋಡಿ, ನಿರ್ವಹಣೆ ಅಂತಂದರೆ ಮುಂದೆ ಬರ್ತದೆ, ನಾನು ಹೇಳ್ತಾ ಇದ್ದೀನಿ ನಿರ್ವಹಣೆ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತೇಳಿ. ನನ್ನ ಒಂದು ವ್ಯವಹಾರಿ ಸಂಸ್ಥೆಯನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಬೇಕಾಗಿತ್ತು, ಚೆನ್ನಾಗಿ ಮ್ಯಾನೇಜ್ಮೆಂಟನ್ನು ಮಾಡಬೇಕಾಗಿತ್ತು ಅಂದರೆ ನನ್ನ ವ್ಯವಹಾರಿ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಹಣಕಾಸು ಉತ್ತಮವಾಗಿರಬೇಕು ಅಂತೇಳಿ ಕರಿತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನು ಬರುತ್ತೆ ಅಂತಂದರೆ, ಫೈನಾನ್ಸ್ ಆದ ತಕ್ಷಣ ನೆಕ್ಸ್ಟ್ ಬರ್ತಾ ಇರೋದು ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತಾ ಇದ್ದೀವಿ, ನಿರ್ವಹಣೆ ಅಂತೇಳಿ ಕರಿತಾ ಇದ್ದೀವಿ. ಏನು ನಿರ್ವಹಣೆ, ಮ್ಯಾನೇಜ್ಮೆಂಟ್ ಅಂದರೆ ಏನು? ನಾವು ಶಬ್ದ ಕೇಳ್ತೀವಿ, ಮ್ಯಾನೇಜ್ಮೆಂಟು, ಮ್ಯಾನೇಜರು, ಮ್ಯಾನೇಜಿಂಗ್ ಅಂತೇಳಿ ಕೇಳ್ತಾ ಇದ್ದೀವಿ, ಅಥವಾ ಮ್ಯಾನೇಜ್ಮೆಂಟ್ ಕಮಿಟಿ ಅಂತೇಳಿ ಕರಿತಾ ಇದ್ವಿ. ಹಾಗಾಗಿತ್ತು ಅಂದರೆ ಈ ಮ್ಯಾನೇಜ್ಮೆಂಟ್ ಅಂತಂದರೆ ಏನು ಅಂತೇಳಿ ಒಂದು ಪ್ರಶ್ನೆ ಬರುತ್ತೆ. ನಿರ್ವಹಣೆ ಅಂತೇಳಿ ಕರಿತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ನಾನೊಂದು ಎಕ್ಸಾಂಪಲನ್ನು ಕೊಡಲಿಕ್ಕೆ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಾ ಕ್ಲಾಸ್ ಒಳಗಡೆ ಪ್ರತಿ ಸಲನೂ ಕೂಡ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಇವತ್ತು ಆ ಎಕ್ಸಾಂಪಲನ್ನು ಹೇಳ್ತಾ ಇದ್ದೀನಿ. ಏನು ಅಂತಂದರೆ ಮ್ಯಾನೇಜ್ಮೆಂಟಿಗೆ ನಾನೊಂದು ಇಮ್ಯಾಜಿನೇಷನ್ ಕೊಡ್ತಾ ಇದ್ದೀನಿ. ಹೀಗೆ ಅಂದ್ಕೊಳ್ಳಿ,
ನೀವು ಒಂದು ಮನೆಯನ್ನು ಕಟ್ಟಿಸ್ತಾ ಇರ್ತೀರಿ ಅಂತ ಅಂದ್ಕೊಳ್ಳೋಣ. ನೋಡಿ, ಆ ಮನೆಯನ್ನು ಕಟ್ಟಿಸ್ತಾ ಇದ್ರಿ ಅಂದರೆ ನೀವು ನಿಮ್ಮ ಮನೆಯನ್ನು ಕಟ್ಟಲಿಕ್ಕೆ ನೀವೇನು ಮಾಡ್ತಾ ಇದ್ರಿ, ಯಾವುದೋ ಒಬ್ಬ ಮೆಸ್ತ್ರಿ ಅಥವಾ ಗೌಂಡಿ ಅಂತ ಕರಿತಾ ಇದೀವಲ್ಲ, ಸೊ ಆ ಮೆಸ್ತ್ರಿಯನ್ನು ಕರೆದು ನೀವೇನು ಹೇಳ್ತಾ ಇದ್ರಿ, ನಾನು ಒಂದು ಮನೆ ಕಟ್ಟಬೇಕಾಗಿದೆ, ನಂದು ಈ ಥರ ಪ್ಲ್ಯಾನಿಂಗ್ಸ್ ಅದ, ನೀನು ಈ ಥರ ನನಗೆ ಮನೆಯನ್ನು ಕಟ್ಟಿ ಕೊಡು ಅಂತೇಳಿ ನೀವು ಅವನಿಗೆ ಒಂದು ನಿಮ್ಮ ಪ್ಲ್ಯಾನಿಂಗ್ ಪ್ರಕಾರವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ರಿ. ಸೊ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನಂತಂದರೆ, ನೀವು ಯಾವ ರೀತಿಯಾಗಿರ್ತಕ್ಕಂತಹ ಬ್ಲೂ ಪ್ರಿಂಟನ್ನು ಹಾಕಿ ಕೊಟ್ಟಿರ್ತೀರಿ ಅದೇ ರೀತಿಯಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ರೆಡಿ ಮಾಡ್ತಾ ಇರ್ತಾನೆ. ಹಾಗಾಗಿತ್ತು ಅಂದರೆ ಇಲ್ಲಿ ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಮ್ಯಾನೇಜ್ಮೆಂಟ್ನ ಮೀನಿಂಗನ್ನು ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ವಿತ್ ಎಕ್ಸಾಂಪಲ್. ಹಾಗಾಗಿತ್ತು ಅಂದರೆ ಇಲ್ಲಿ ನೋಡಿ, ಆ ಒಬ್ಬ ಮೇಸ್ತ್ರಿ ನೀವು ಕೊಟ್ಟಿರ್ತಕ್ಕಂತಹ ಏನು ಟಾಸ್ಕ್ ಅಂತೇಳಿ ಏನು ಕರಿತಾ ಇದ್ದೀವಲ್ಲ, ಆ ಒಂದು ಆ್ಯಕ್ಟಿವಿಟಿ ಅಂತೇಳಿ ಕರಿತಾ ಇದ್ದೀವಲ್ಲ, ಆ ಒಂದು ಟಾಸ್ಕನ್ನು ಅಂದರೆ ಏನು, ಮನೆಯನ್ನು ಕಟ್ಟುವಂಥ ಒಂದು ಟಾಸ್ಕು ಅಥವಾ ಆ ಒಂದು ಕೆಲಸ ನೋಡಿ, ಆ ಮನೆಯನ್ನು ಕಟ್ತಕ್ಕಂಥ ಟಾಸ್ಕನ್ನು ಇತರ ಕೆಲಸಗಾರರನ್ನು ಕರೆದುಕೊಂಡು ಒಂದಿಷ್ಟು ಆಳುಗಳನ್ನು ತೊಗೊಂಡು ಬರ್ತಾ ಇದ್ದನು. ಅದೇನು ಕೆಲಸಗಳನ್ನು ಮಾಡಬೇಕಾಗಿದೆ ಇನ್ನು ಟೈಮ್ ಒಳಗಡೆ, ನೀವು ಹೇಳ್ತಾರೆ ಸುಮಾರು ಒಂದು 6 ತಿಂಗಳು, 1 ವರ್ಷ ಅಥವಾ ಒಂದು 9 ತಿಂಗಳು ಒಳಗಡೆ ನನಗೆ ಬೇಕು ಅಂತ ಹೇಳಿರ್ತೀರಿ. ಸೊ ಏನು ಮಾಡ್ತಾ ಇದ್ದೇನೆಂದರೆ, ಇತರೆ ಬೇರೆ ಬೇರೆ ಕೆಲಸಗಾರರನ್ನು ಕರೆದುಕೊಂಡು ವಿತ್ತಿನ ಟೈಮ್ ಒಳಗಡೆ, ನೀವು ಕೊಟ್ಟಿರ್ತಕ್ಕಂಥ ಟೈಮ್ ಒಳಗಡೆ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದನು. ಹಾಗಾಗಿತ್ತು ಅಂದರೆ ಇಲ್ಲಿ ನನ್ನ ಮ್ಯಾನೇಜ್ಮೆಂಟ್ ನೋಡಿ ಹಾಗಾಗಿತ್ತು ಅಂದರೆ ಆ ವ್ಯಕ್ತಿ ಏನು ಮಾಡ್ತಾ ಇದ್ದ ನೋಡಿ, ಇತರೆ ಕೆಲಸಗಾರರ ಕಡೆಯಿಂದ ಸಮರ್ಪಕವಾಗಿರ್ತಕ್ಕಂಥ ಕೆಲಸವನ್ನು ನಿರ್ವಹಿಸ್ಕೊಳ್ತಾ ಇದ್ದನು. ಹಾಗಾಗಿತ್ತು ಅಂದರೆ ನೋಡಿ, ನಾವೇನು ಕರಿತಾ ಇದ್ವಿ, ಅಲ್ಲಿರ್ತಕ್ಕಂಥ ಆ ವ್ಯಕ್ತಿ ಇತರ ಕೆಲಸಗಾರರನ್ನ, ತನ್ನ ಲೇಬರ್ಸ್ಗಳನ್ನು, ವರ್ಕರ್ಸ್ಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದಾನು ಅಂತ ಹೇಳ್ತಾ ಇರ್ತೀವಿ ನಾವು. ನಿರ್ವಹಣೆ ಮಾಡ್ತಾ ಇದ್ದಾನು ಅಂತ ಹೇಳ್ತಾ ಇದ್ವಿ. ಹಾಗಾಗಿತ್ತು ಅಂದರೆ ನೋಡಿ, ಏನು ಮಾಡ್ತಾ ಇದ್ದಾನೆ ಅಂದರೆ ಇತರ ಕೆಲಸಗಾರರ ಕಡೆಯಿಂದ ಸಮರ್ಪಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ದಾನು. ಆ ಒಂದು ಟಾಸ್ಕು, ಮನೆಯನ್ನು ಕಟ್ತಕ್ಕಂಥ ಟಾಸ್ಕನ್ನು ಆತ ಕಂಪ್ಲೀಟ್ ಮಾಡಬೇಕಾಗಿತ್ತು ಅಂದರೆ ವಿತ್ತಿನ ಟೈಮ್ ಒಳಗಡೆ ಕಂಪ್ಲೀಟ್ ಮಾಡಬೇಕಾಗಿತ್ತು ಅಂದರೆ ಎಫೆಕ್ಟಿವ್ ಆಗಿರ್ತಕ್ಕಂಥ ವರ್ಕನ್ನು ಮಾಡಬೇಕಾಗಿತ್ತು ಅಂದರೆ ಆತ ಸರಿಯಾಗಿರ್ತಕ್ಕಂಥ ಕೆಲಸಗಾರರ ಕಡೆಯಿಂದ ಸರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಸಿಕೊಂಡು ಆ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾನು. ಹಾಗಾಗಿತ್ತು ಅಂದರೆ ಇತರ ಕೆಲಸಗಾರರ ಕಡೆಯಿಂದ ಸಮರ್ಪಕವಾಗಿ ಕೆಲಸವನ್ನು ಮಾಡಿಸಿಕೊಳ್ತಕ್ಕಂಥ ಒಂದು ಟೆಕ್ನಿಕ್, ಅದು ಒಂದು ಕಲೆ, ಅದಕ್ಕೊಂದು ಆರ್ಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ಮ್ಯಾನೇಜ್ಮೆಂಟ್ ಮೀನ್ಸ್ ಗೆಟಿಂಗ್ ದ ವರ್ಕ್ಸ್ ಡನ್ ಥ್ರೂ ಅದರ್ ಪೀಪಲ್ಸ್. ನೋಡಿ, ಮ್ಯಾನೇಜ್ಮೆಂಟ್ ಮೀನ್ಸ್ ಏನು ಹೇಳ್ತಾ ಇದ್ದೀನಿ ಅಂದರೆ ಗೆಟಿಂಗ್ ದ ವರ್ಕ್ ಡನ್ ಥ್ರೂ ಅದರ್ ಪೀಪಲ್ಸ್, ಇತರೆ ಕೆಲಸಗಾರರ ಕಡೆಯಿಂದ ಸಮರ್ಪಕವಾಗಿರ್ತಕ್ಕಂಥ ಎಫಿಷಿಯಂಟ್ ವರ್ಕನ್ನು ಮಾಡಿಸಿಕೊಳ್ತಕ್ಕಂಥ ಒಂದು ಕಲೆಗೆ ನಾವು ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತಾ ಇದ್ದೀವಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ನಿರ್ವಹಣೆಯ ಅರ್ಥ ಇತರೆ ಕೆಲಸಗಾರರ ಕಡೆಯಿಂದ ಸಮರ್ಪಕವಾಗಿರುವಂತಹ ಕೆಲಸವನ್ನು ಮಾಡಿಸಿಕೊಳ್ತಕ್ಕಂಥ ಕಲೆಗೆ ನಾನು ನಿರ್ವಹಣೆ ಅಂತೇಳಿ ಕರಿತಾ ಇದ್ದೀವಿ. ಗೆಟಿಂಗ್ ದ ವರ್ಕ್ಸ್ ಡನ್ ಥ್ರೂ ಫ್ರಮ್ ಅದರ್ ಪೀಪಲ್ಸ್ ಇಸ್ ಕಾಲ್ಡ್ ಆ್ಯಸ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತಾ ಇದ್ವಿ. ನಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮೀನಿಂಗ್ಸು ಮತ್ತು ಡೆಫಿನೇಷನ್ಗಳನ್ನು ನೋಡ್ತಾ ಇದ್ವಿ. ಫೈನಾನ್ಸ್ ಅಂದ ತಕ್ಷಣ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಥರ್ಸ್ಗಳು ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಡೆಫಿನೇಷನ್ಸ್ಗಳನ್ನ ಕೊಡ್ತಾ ಇದ್ರು. ಮ್ಯಾನೇಜ್ಮೆಂಟ್ ಅಂದರೆ ಒಂದು ವೆರೈಟಿ ಡೆಫಿನೇಷನ್ಸ್ಗಳನ್ನ ಕೊಡ್ತಾ ಇದ್ದವು. ಆದರೆ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿತ್ತು ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ಮೀನಿಂಗ್ ಗೆಟಿಂಗ್ ದ ವರ್ಕ್ಸ್ ಡನ್ ಥ್ರೂ ಅದರ್ ಪೀಪಲ್ಸ್, ಇತರೆ ಕೆಲಸಗಾರರ ಕಡೆಯಿಂದ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ವಿ. ನೋಡಿ, ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು, ಮೆಸ್ತ್ರಿ, ನಾವು ಮ್ಯಾನೇಜರ್ ಅಂತೇಳಿ ಕರಿತಾ ಇದ್ವಿ. ಏನು ಮಾಡ್ತಾ ಇದ್ದಾನೆ ಮ್ಯಾನೇಜರ್, ಏನು ಮಾಡ್ತಾ ಇದ್ದಾನೆ, ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಏನು ಮ್ಯಾನೇಜ್ ಮಾಡ್ತಾನು, ಟಾಸ್ಕನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅವೈಲೇಬಲ್ ಇರ್ತಕ್ಕಂಥ ಲೇಬರ್ಸ್ಗಳ ಕಡೆ ಎಫಿಷಿಯೆಂಟ್ ಆಗಿರ್ತಕ್ಕಂಥ ವರ್ಕನ್ನು ವಿತ್ತಿನ ಟೈಮ್ ಒಳಗಡೆ ಮಾಡಿಸ್ಕೊಳ್ತಾ ಇರ್ತಾನೆ. ಹಾಗಾಗಿತ್ತು ಅಂದರೆ ಅವ ಏನು ಮಾಡ್ತಾ ಇದ್ದಾನೆ, ಫಸ್ಟ್ ಆಫ್ ಆಲ್ ಬಂದಿರತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾನು, ಮಾಹಿತಿಯನ್ನು ಕೊಡ್ತಾ ಇದ್ದಾನು. ಏನು, ಕಟ್ಟಡ ಕಟ್ಟಬೇಕಾಗಿದೆ, ಇಷ್ಟು ರೂಮ್ಗಳು ಇರಬೇಕು, ಇಷ್ಟು ಸೈಜ್ ಇರಬೇಕು, ಇಷ್ಟು ಎತ್ತರ ಮಾಡಬೇಕು, ಈ ರೀತಿಯಾಗಿ ಮಾಡಬೇಕು. ಹಾಗಾಗಿತ್ತು ಅಂದರೆ ಕೆಲಸಗಾರರಿಗೆ ಬೇಕಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಲೇಬರ್ಸ್ಗಳ ರಿಕ್ವೈರ್ಮೆಂಟ್ ಏನಿರುತ್ತೆ, ಸಮ್ ಇನ್ಫಾರ್ಮೇಷನ್ ಅಲ್ಲ, ಆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಕ್ಕಂಥ ಡ್ಯೂಟಿ ಈ ಮ್ಯಾನೇಜರ್ ಮಾಡ್ತಾ ಇದ್ದಾನು. ಇನ್ಫಾರ್ಮೇಷನ್ ಕೊಟ್ಟ ಕೆಲಸ ಆನಂತರ ಅಲ್ಲಿ ಅವರು ಮಾಡ್ತಕ್ಕಂಥ ಕೆಲಸವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನು, ಅವುಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ. ನೀನು ಇಷ್ಟೇ ಕೆಲಸವನ್ನು ಮಾಡು, ನೀನು ಈ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡು, ಇದನ್ನು ಮಾಡ್ಲಿಕ್ಕೆ ಹೋಗಬೇಡ, ಇದು ತಪ್ಪು, ಈ ಥರ ಮಾಡ್ಲಿಕ್ಕೆ ಹೋಗಬೇಡ, ಇದು ಮಾಡಿದರೆ ಹಾಳಾಗುತ್ತೆ. ಅಂದರೆ ನೋಡಿ, ಅಲ್ಲಿ ಅವರು ಮಾಡ್ತಕ್ಕಂತಹ ಕೆಲಸದ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಾ ಇರ್ತಾನೋ. ಅದ್ರ ಜೊತೆಗೆ ಕೊನೆಯದಾಗಿ ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಿದ, ಎಷ್ಟು ನಾನು ಕೆಲಸ ಹೇಳಿದೆ, ಇವತ್ತು ಎಷ್ಟು ಕೆಲಸ ಮಾಡಿದೀಯಾ, ಏನು ಕೆಲಸ ಮಾಡಿದೀಯ, ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಿದೆಯಾ, ಮಾಡಿರ್ತಕ್ಕಂಥ ಕೆಲಸದ ವ್ಯಾಲ್ಯೂಯೇಷನನ್ನು ಮಾಡ್ತಾ ಇದ್ದಾನು.
ಮೌಲ್ಯಮಾಪನವನ್ನು ಮಾಡ್ತಾ ಇದ್ದನು. ಹಾಗಾಗಿತ್ತು ಅಂದರೆ ಮ್ಯಾನೇಜರ್ ಅಂತಂದರೆ ಇಲ್ಲಿ 3 ಪ್ರಕಾರದ ಕೆಲಸವನ್ನು ಮಾಡ್ತಾ ಇದ್ದನು. ಮೊದಲಿಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಅಂತೇಳಿ ಕರಿತಾ ಇದ್ದೀವಿ, ಮಾಹಿತಿಯನ್ನು ಒದಗಿಸ್ತೋದು. ಎರಡನೇದಾಗಿ ವಿತ್ ದ ಇನ್ಫಾರ್ಮೇಷನ್, ಸೊ ಹಿ ಹ್ಯಾಸ್ ಟು ಬಿ ಕಂಟ್ರೋಲ್ ಹೀಸ್ ಲೇಬರ್ಸ್. ಅವನು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಂಡು ಅಲ್ಲಿರ್ತಕ್ಕಂಥ ಲೇಬರ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದನು. ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಿದ ಅಂತೇಳಿ ನಿಯಂತ್ರಣವನ್ನು ಮಾಡ್ತಾ ಇದ್ದಾನೆ. ಅದ್ರ ಜೊತೆಗೆ ಎಷ್ಟು ಕೆಲಸ ಮಾಡಿದೀಯಾ, ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಆಗಿದೆ ಅಂತೇಳಿ ಅದರ ಒಂದು ವ್ಯಾಲ್ಯೂಯೇಷನನ್ನು ಮಾಡ್ತಕ್ಕಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದನು. ಹಾಗಾಗಿತ್ತು ಅಂದರೆ ಮ್ಯಾನೇಜ್ಮೆಂಟ್ ಆ್ಯಂಡ್ ಮ್ಯಾನೇಜರ್. ಮ್ಯಾನೇಜ್ಮೆಂಟ್ ಈಸ್ ಅ ವರ್ಕ್, ದೆನ್ ಮ್ಯಾನೇಜರ್ ಈಸ್ ಅ ಪರ್ಸನ್, ದೆನ್ ಮ್ಯಾನೇಜಿಂಗ್ ಈಸ್ ಅ ಪ್ರೊಸೆಸ್ ಆಫ್ ಆ್ಯಕ್ಟಿವಿಟೀಸ್. ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ವಿ ಅಂದರೆ ಮ್ಯಾನೇಜರು ಮತ್ತು ಮ್ಯಾನೇಜ್ಮೆಂಟ್ ಅಂತಂದರೆ, ಸೊ ಮ್ಯಾನೇಜ್ಮೆಂಟ್ ಈಸ್ ಅ ಪ್ರೊಸೆಸ್ ಆಗ್ತದ್ರೆ, ದೆನ್ ಮ್ಯಾನೇಜರ್ ಈಸ್ ಅ ಪರ್ಸನ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ಫೈನಾನ್ಸ್ ಮ್ಯಾನೇಜ್ಮೆಂಟ್. ಫೈನಾನ್ಸ್ ಅಂತಂದರೆ ಹಣಕಾಸು, ಪ್ರತಿಯೊಂದು ವ್ಯವಹಾರದ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಹಣದ ಮೂಲ ಅಂತೇಳಿ ಕರಿತಾ ಇದ್ದೀವಿ, ಹಣ ಅಂತೇಳಿ ಕರಿತಾ ಇದ್ದೀವಿ. ಅದು ಒಂದು ವ್ಯವಹಾರದ, ಅದೇ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ವ್ಯವಹಾರಿ ಸಂಸ್ಥೆ ಒಂದು ಲೈಫ್ ಬ್ಲಡ್ ಇದ್ದಾಗೆ ಅಂತೇಳಿ ಕರಿತಾ ಇದ್ವಿ. ಪ್ರತಿಯೊಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೆ, ಎಂಟರ್ಪ್ರೈಸಸ್ಗೆ ಬೇಕಾಗಿರ್ತಕ್ಕಂಥ ಎಸೆನ್ಸಿಯಲ್ ಫ್ಯಾಕ್ಟರ್ಸ್ಗೆ ನಾವು ಫೈನಾನ್ಸ್ ಅಂತೇಳಿ ಕರೆದ್ರೆ, ಅಲ್ಲಿರ್ತಕ್ಕಂಥ ಕೆಲಸಗಾರರ ಕಡೆಯಿಂದ ಎಫೆಕ್ಟಿವ್ ಕೆಲಸವನ್ನು ಮಾಡಿಸ್ಕೊಳ್ಳೋದಕ್ಕೆ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತಾ ಇದ್ವಿ. ನೋಡಿ, ಫೈನಾನ್ಸ್ ಮ್ಯಾನೇಜ್ಮೆಂಟ್. ಫೈನಾನ್ಸ್ ಅಂತಂದರೆ ಹಣಕಾಸು, ವ್ಯವಹಾರಿ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ. ದೆನ್ ಇಲ್ಲಿ ಮ್ಯಾನೇಜ್ಮೆಂಟ್ ಅಂತಂದರೆ ಕೆಲಸವನ್ನು ಮಾಡಿಸ್ಕೊಳ್ತಕ್ಕಂಥ ಒಂದು ಕಲೆ ಅಂತೇಳಿ ಕರಿತಾ ಇದ್ವಿ. ಹಾಗಾಗಿ ಅಂದರೆ ಫೈನಾನ್ಸ್ ಪ್ಲಸ್ ಮ್ಯಾನೇಜ್ಮೆಂಟ್ ಎರಡನ್ನ ಕೂಡಿಸಿದಾಗ ಒಂದು ಸಬ್ಜೆಕ್ಟ್ ಬರ್ತಾ ಇದೆ. ಯಾವುದು ಅಂತಂದರೆ ಅದು ಇವತ್ತಿನ ನಮ್ಮ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ಈ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ಗಿಂತ ಮುಂಚೆ ನಾವು ಇನ್ನೊಂದು ಮೀನಿಂಗನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಏನು ಅಂತಂದರೆ ಅದು ಬಿಸ್ನೆಸ್ ಫೈನಾನ್ಸ್ ಅಂತೇಳಿ ಕರಿತಾ ಇದ್ದೀವಿ. ವ್ಯವಹಾರಿ ಸಂಸ್ಥೆಯ ಹಣಕಾಸು ಅಂಥೇಳಿ ಕರಿತಾ ಇದ್ದೀವಿ. ಅನ್ಬೋದು ನೀವು, ಏನು ವ್ಯವಹಾರದ ಹಣಕಾಸು ಅಂತಂದರೆ ಕೇವಲ ವ್ಯವಹಾರದ ಚಟುವಟಿಕೆಗಳಿಗೆ ಮಾತ್ರ ಹಣವನ್ನು ಒದಗಿಸುವುದು ಅಂಥೇಳಿ ಅನ್ಬೋದು. ಏನು ತಪ್ಪೇನಿಲ್ಲ, ಅದು ಸರಿಯೇ. ನಾವು ಬೇರೆ ಬೇರೆ ಸರ್ವಿಸ್ಗೆ ಕೊಡೋದು ಬದಲಿಗೆ ಅದು ಬಿಸ್ನೆಸ್ ಪರ್ಪಸ್ಗೆ ನಾವೇನಾದರೂ ಹಣಕಾಸನ್ನು ಕೊಡ್ತಾ ಇದ್ದೀವಿ ಅಂದರೆ, ಹಣವನ್ನು ಒದಗಿಸ್ತಾ ಇದ್ದೀವಿ ಅಂತಂದರೆ, ಸೊ ಅದಕ್ಕೂ ಕೂಡ ಕರಿತಾ ಇದ್ದೀವಿ. ಆದರೆ ಆ್ಯಕ್ಚುಲ್ ಆಗಿರ್ತಕ್ಕಂಥ ಮೀನಿಂಗ್ ಏನು ಅಂತಂದರೆ ವ್ಯವಹಾರದ ಹಣಕಾಸು, ಬಿಸ್ನೆಸ್ ಫೈನಾನ್ಸ್ನ ನೋಡ್ಲಿಕ್ಕೆ ಹೋದ್ವಿ ಅಂದರೆ, ಬಿಸ್ನೆಸ್ ಫೈನಾನ್ಸ್ ಈಸ್ ಅ ರೇಸಿಂಗ್ ಆಫ್ ಫಂಡ್ಸ್. ನೋಡಿ, ಬಿಸ್ನೆಸ್ ಫೈನಾನ್ಸ್ ಈಸ್ ಅ ರೇಸಿಂಗ್ ಆಫ್ ಫಂಡ್ಸ್. ಹಣಕಾಸನ್ನು ನಾವು ಹೆಚ್ಚಳ ಮಾಡುವಂಥದ್ದು, ಹಣವನ್ನು ನಾವು ಹುಡುಕುವಂಥದ್ದು, ಹಣಕಾಸನ್ನು ನಮ್ಮ ವ್ಯವಹಾರಿ ಸಂಸ್ಥೆಗೆ ಬರುವ ಹಾಗೆ ಮಾಡುವುದು, ಅದನ್ನು ರೇಸ್ ಮಾಡುವುದು ಅಂತೇಳಿ ಕರಿತಾ ಇದ್ವಿ, ಹೆಚ್ಚಳವನ್ನು ಮಾಡೋದು ಅಂತೇಳಿ ಕರಿತಾ ಇದ್ವಿ. ನೋಡಿ, ಬಿಸ್ನೆಸ್ ಫೈನಾನ್ಸ್ ಈಸ್ ಅ ರೇಸಿಂಗ್ ಆಫ್ ಫಂಡ್ಸ್, ಪ್ರಾಪರ್ ಯೂಸ್ ಆಫ್ ಫಂಡ್ಸ್ ಫಾರ್ ದ ಪರ್ಪಸ್ ಆಫ್ ಮೇಕಿಂಗ್ ದ ಪ್ರಾಫಿಟ್. ಮತ್ತೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯ ಪ್ರಮುಖ ಉದ್ದೇಶ ಅಂದರೆ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ಸ್ ಮೇನ್ ಆಬ್ಜೆಕ್ಟಿವ್ ಈಸ್ ಅರ್ನಿಂಗ್ ದ ಪ್ರಾಫಿಟ್. Earning the maximum profit is a main object of every business organization. ಸೊ ಹಾಗಾಗಿತ್ತು ಅಂದರೆ ನಾವು ನಮ್ಮ ಒಂದು ವ್ಯವಹಾರಿ ಸಂಸ್ಥೆಯಲ್ಲಿ ಲಾಭವನ್ನು ಮಾಡಬೇಕಾಗಿತ್ತು ಅಂದರೆ ನಾವು ಫಸ್ಟ್ ಆಫ್ ಆಲ್ ಹಣಕಾಸನ್ನು ರೇಸ್ ಮಾಡಬೇಕು, ಫೈನಾನ್ಸನ್ನು ರೇಸ್ ಮಾಡಬೇಕಾಗುತ್ತೆ, ಹಣಕಾಸನ್ನು ತಗೊಂಡು ಬರಬೇಕಾಗುತ್ತೆ. ಹಣ ಕೇವಲ ನಮ್ಮ ಹತ್ರ ಇದೆ ಅಂತೇಳಿ ತೊಗೊಂಬಂದು ನಾವು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ನಮ್ಮ ಪಾರ್ಟ್ನರ್ಸ್ಗಳಿಂದ, ಶೇರ್ ಹೋಲ್ಡರ್ಸು ಮತ್ತು ಡಿಬೆಂಚರ್ಸ್ ಹೋಲ್ಡರ್ಸ್, ಅದರ್ ಬಾಂಡ್ಸ್ಗಳಿಂದ ನಾವು ಸಮ್ ಅಮೌಂಟನ್ನು ಕಲೆಕ್ಷನ್ ಮಾಡಿ ಅದನ್ನು ಆ್ಯಸ್ ಅ ಕ್ಯಾಪಿಟಲ್ ಅಂತೇಳಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟೇ ಅಲ್ಲದೆ, ನಮಗೆ ಅವಶ್ಯಕ ಸಂದರ್ಭಗಳಲ್ಲಿಯೂ ಕೂಡ ನಾವು ಹಣವನ್ನು ತರಬೇಕಾಗುತ್ತೆ. ಹಲವಾರು ಸಂದರ್ಭಗಳಲ್ಲಿ ನಾವು ಹಣಕಾಸನ್ನು ನಮ್ಮ ಒಂದು ವ್ಯವಹಾರ ಸಂಸ್ಥೆಗೆ ತರಬೇಕಾಗುತ್ತೆ. ಹಾಗಾಗಿತ್ತು ಅಂದರೆ ಬಿಸ್ನೆಸ್ ಫೈನಾನ್ಸ್ ಈಸ್ ರೇಸಿಂಗ್ ಆಫ್ ಫಂಡ್ಸ್ ಅಂತ ಕರಿತಾ ಇದ್ವಿ. ಹಣಕಾಸನ್ನ ನನ್ನ ಒಂದು ವ್ಯವಹಾರಿ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಅದನ್ನು ರೇಸ್ ಮಾಡೋದು ಅಂತೇಳಿ ಕರಿತಾ ಇದ್ವಿ. ಅಂದರೆ ಅದನ್ನು ಒದಗಿಸುವುದು ಅಂತೇಳಿ ಕರಿತಾ ಇದ್ವಿ. ಆ ಹಣವನ್ನು ತರ್ತಕ್ಕಂಥ ಕೆಲಸ ಅಂತೇಳಿ ಕರಿತಾ ಇದ್ವಿ. ಅದ್ರ ಜೊತೆಗೆ ಪ್ರಾಪರ್ ಯೂಸ್ ಆಫ್ ದ ಫಂಡ್ಸ್, ಅದ್ರ ಜೊತೆಗೆ ನಾವು ತಗೊಂಡು ಬಂದಿರತಕ್ಕಂಥ ಹಣಕಾಸನ್ನು ಸರಿಯಾಗಿ ಸಮರ್ಪಕವಾಗಿ ನಮಗೆ ವ್ಯವಹಾರಿ ಸಂಸ್ಥೆಯ ಒಳಗಡೆ ಲಾಭ ಬರುವ ರೀತಿಯಲ್ಲಿ ಅದನ್ನು ನಾವು ಬಳಸುವುದು ಅಂತ ಕರಿತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಬಿಸ್ನೆಸ್ ಫೈನಾನ್ಸ್ ಈಸ್ ರೇಸಿಂಗ್ ಆಫ್ ದಿ ಫಂಡ್ಸ್, ಪ್ರಾಪರ್ ಯೂಸ್ ಆಫ್ ಫಂಡ್ಸ್ ಫಾರ್ ದ ಪರ್ಪಸ್ ಆಫ್ ಮೇಕಿಂಗ್ ದ ಪ್ರಾಫಿಟ್. ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯಲ್ಲಿ ಲಾಭವನ್ನು ಗಳಿಸುವ ಸಲುವಾಗಿ ಹಣಕಾಸನ್ನು ಹೆಚ್ಚಳ ಮಾಡುವುದು ಅಥವಾ ಒದಗಿಸುವುದು ಅಂತೇಳಿ ಕರಿತಾ ಇದೆ. ಅದರ ಜೊತೆಗೆ ಆ ಹಣಕಾಸನ್ನು ಬಂದಿರುವಂಥ ಹಣವನ್ನು ಸಮರ್ಪಕವಾಗಿ ಸರಿಯಾದ ರೀತಿಯಲ್ಲಿ ಬಳಸುವುದಕ್ಕೆ ನಾವು ವ್ಯವಹಾರದ ಹಣಕಾಸು, ಬಿಸ್ನೆಸ್ ಫೈನಾನ್ಸ್ ಅಂತೇಳಿ ಕರಿತಾ ಇದ್ದೀವಿ. ನೋಡಿ, ಇನ್ನೊಂದು ಹೇಳ್ತಾ ಇದ್ವಿ. ಸೊ ದೇರ್ ಫಾರ್ ಬಿಸ್ನೆಸ್ ಫೈನಾನ್ಸ್ ಡೀಲ್ಸ್ ವಿತ್ ಅಕ್ವಿಜೇಷನ್ ಆಫ್ ಫಂಡ್ಸ್. ನೋಡಿ,
ಬಿಸ್ನೆಸ್ ಫೈನಾನ್ಸ್ ಡೀಲ್ಸ್ ವಿತ್ ದ ಅಕ್ವಿಜೇಷನ್ ಆಫ್ ಫಂಡ್ಸ್. ಅಂದರೆ ಅಕ್ವಿಜೇಷನ್ ಅಂತಂದರೆ ಇದರ ಅರ್ಥ ವಶಪಡಿಸಿಕೊಳ್ಳು ಅಂತ ಕರಿತಾ ಇದ್ದೀವಿ. ಏನು ವಶಪಡಿಸಿಕೊಳ್ತಾ ಇದು? ನಮ್ಮ ವ್ಯವಹಾರಿ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಒದಗಿಸಿಕೊಳ್ಳಿಕ್ಕೆ, ನಮ್ಮ ಒಂದು ಬಿಸ್ನೆಸ್ಗೆ ಬೇಕಾಗಿರ್ತಕ್ಕಂಥ ಹಣವನ್ನು ತಗೊಂಡು ಬರಲಿಕ್ಕೆ ನಾವು ಬಿಸ್ನೆಸ್ ಫೈನಾನ್ಸ್ ಡೀಲ್ಸ್ ವಿತ್ ದ ಅಕ್ವಿಜೇಷನ್ ಆಫ್ ಫಂಡ್ಸ್ ಆ್ಯಂಡ್ ದ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಎಂಟರ್ಪ್ರಿನಿಯರ್ಸ್. ಸೊ ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಿಸ್ನೆಸ್ ಫೈನಾನ್ಸ್ ಡೀಲ್ಸ್ ವಿತ್ ಅಕ್ವಿಜೇಷನ್ ಆಫ್ ಫಂಡ್ಸ್. ಈ ಒಂದು ವ್ಯವಹಾರದ ಹಣಕಾಸು ಏನು ಮಾಡ್ತಾ ಇದೆ ಅಂತಂದರೆ ಹಣವನ್ನು ಇಟ್ ಮೀನ್ಸ್ ವಶಪಡಿಸ್ಕೊಳ್ಳಿಕ್ಕೆ, ಅಕ್ವಿಜೇಷನ್ ಅಂದರೆ ವಶಪಡಿಸ್ಕೊಳ್ಳಿಕ್ಕೆ ಕೆಲಸವನ್ನು ವಶಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದ್ರ ಜೊತೆಗೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಇನ್ ಬಿಸ್ನೆಸ್ ಎಂಟರ್ಪ್ರೈಸ್. ಅದೇ ಹೇಳ್ತಾ ಇದ್ದೇನೆ, ಪ್ರಾಪರ್ ಮ್ಯಾನೇಜ್ಮೆಂಟ್ ಅಂದರೆ ಅದೇ ಹೇಳಿಲ್ಲ, ಗೆಟಿಂಗ್ ದ ವರ್ಕ್ಸ್ ಡನ್ ಥ್ರೂ ಅದರ್ ಪೀಪಲ್ಸ್ ಅಂತ ಕರಿತಾ ಇದೀವಲ್ಲ, ಇತರೆ ವ್ಯಕ್ತಿಗಳಿಂದ ಸಮರ್ಪಕವಾಗಿರ್ತಕ್ಕಂಥ ಹಣವನ್ನು ಕೊಟ್ಟು ಕೆಲಸವನ್ನು ಮಾಡಿಸ್ಕೊಳ್ತಕ್ಕಂಥ ಪ್ರೋಸೆಸ್ಗೆ ನಾವು ಬಿಸ್ನೆಸ್ ಫೈನಾನ್ಸ್ ಅಂತೇಳಿ ಕರಿತಾ ಇದ್ವಿ, ವ್ಯವಹಾರದ ಹಣಕಾಸು ಅಂತೇಳಿ ಕರಿತಾ ಇದ್ವಿ. ಸೊ ಫ್ರೆಂಡ್ಸ್, ನಾವಿವಾಗ 3 ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡಿವಿ. ಮೊದಲನೇದು ಫೈನಾನ್ಸ್ ಅಂತೇಳಿ ಕರಿತಾ ಇದ್ವಿ, ಅದೇ ಹೇಳ್ತಾ ಇದೀನಲ್ಲ, ಫೈನಾನ್ಸ್ ಈಸ್ ಎಸೆನ್ಷಿಯಲ್ ಫಾರ್ ಎವ್ರಿ ಬಿಸ್ನೆಸ್ ಎಂಟರ್ಪ್ರೈಸಸ್ ಟು ಕ್ಯಾರಿ ಔಟ್ ಇಟ್ಸ್ ಆಕ್ಟಿವಿಟೀಸ್ ಅಂತೇಳಿ ಕರಿತಾ ಇದ್ವಿ. ಆ್ಯಂಡ್ ಫೈನಾನ್ಸ್ ಈಸ್ ಕಾಲ್ಡ್ ದ ಲೈಫ್ ಬ್ಲಡ್ ಆಫ್ ಅ ಬಿಸ್ನೆಸ್ ಎಂಟರ್ಪ್ರೈಸಸ್. Finance is called as a life blood of business enterprise. Therefore, the efficient management of business enterprise is required. The efficient management of ಫೈನಾನ್ಸ್ ಅಂದರೆ ಹಣಕಾಸು ಇಲ್ಲದೇ ನಾವು ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಬರುವುದಿಲ್ಲ. ಅದಾದ ನಂತರ ಸೆಕೆಂಡ್ ಒನ್ ಬರ್ತಾ ಇದು ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆ ಅಂತೇಳಿ ಕರಿತಾ ಇದ್ವಿ. ಹಣಕಾಸು ಆದ ನಂತರ ನಿರ್ವಹಣೆ ಅಂದರೆ ಇತರೆ ವ್ಯಕ್ತಿಗಳ ಕಡೆಯಿಂದ ಸಮರ್ಪಕವಾಗಿರುವಂತಹ ಕೆಲಸವನ್ನು ಮಾಡಿಸ್ಕೊಳ್ಳೋದು ಅಂತೇಳಿ ಕರಿತಾ ಇದ್ವಿ. ಗೆಟಿಂಗ್ ದ ವರ್ಕ್ಸ್ ಡನ್ ಥ್ರೂ ಅದರ್ ಪೀಪಲ್ಸ್ ಅಂತೇಳಿ ಕರಿತಾ ಇದ್ವಿ. ಸೊ ಅದರೊಳಗಡೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆ ವ್ಯಕ್ತಿ ಅಂದರೆ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಮಾಡ್ತಕ್ಕಂಥ ಪರ್ಫಾರ್ಮ್ ಮಾಡ್ತಕ್ಕಂಥ ತ್ರೀ ಸ್ಟೆಪ್ಸ್ ಆಫ್ ಮ್ಯಾನೇಜರ್ಸ್ ಅಂತ ಕರಿತಾ ಇದ್ವಿ, ಅಥವಾ ದ ಪರ್ಫಾರ್ಮಿಂಗ್ ಆಸ್ಪೆಕ್ಟ್ಸ್ ಅಂತ ಕರಿತಾ ಇದ್ವಿ, ಅಥವಾ ರೋಲ್ ಆಫ್ ದ ಮ್ಯಾನೇಜರ್ಸ್ ಅಂತೇಳಿ ಕರಿತಾ ಇದ್ವಿ. ಅಂದರೆ ಅಥವಾ ಕಂಟ್ರೋಲಿಂಗ್ ಇರ್ಬೋದು, ಇವ್ಯಾಲ್ಯುಯೇಷನ್ ಇರ್ಬೋದು, ಅಂಡ್ ಪ್ರೊವೈಡಿಂಗ್ ದ ಇನ್ಫಾರ್ಮೇಷನ್ ಅಂತೇಳಿ ಕರಿತಾ ಇದ್ವಿ. ಸೊ ಸಮ್ ಅದರ್ ಆಕ್ಟಿವಿಟೀಸ್ ಅಂತೇಳಿ ಕರಿತಾ ಇದ್ವಿ. ಅದಾದ ನಂತರ ನೆಕ್ಸ್ಟ್ ಬರ್ತಾ ಇರೋದು ಬಿಸ್ನೆಸ್ ಫೈನಾನ್ಸ್ ಅಂತೇಳಿ ಕರಿತಾ ಇದ್ವಿ. ಅದೇ ಹೇಳಿದನಲ್ಲ, ಬಿಸ್ನೆಸ್ ಫೈನಾನ್ಸ್ ಈಸ್ ರೇಸಿಂಗ್ ಆಫ್ ದಿ ಫಂಡ್ಸ್ ಆ್ಯಂಡ್ ಪ್ರಾಪರ್ ಯೂಸ್ ಆಫ್ ದ ಫಂಡ್ ವಿಚ್ ಆರ್ ಅವೈಲಬಲ್ ಇನ್ ದ ಬಿಸ್ನೆಸ್ ಆರ್ಗನೈಸೇಷನ್ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್. ಹೆಚ್ಚಿನ ಲಾಭವನ್ನು ಮಾಡಿಕೊಳ್ಳುವ ಸಲುವಾಗಿ ನಾವು ನಮ್ಮ ಹಣಕಾಸಿನ ಸಂಸ್ಥೆಯಲ್ಲಿ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಹೆಚ್ಚಳ ಮಾಡೋದು, ಹಣದ ಅವೈಲೇಬಿಲಿಟಿಯನ್ನು ಮ್ಯಾಕ್ಸಿಮಮ್ ಮಾಡೋದು, ಅದ್ರ ಜೊತೆಗೆ ಅದನ್ನು ಸಮರ್ಪಕವಾಗಿ ಮ್ಯಾನೇಜ್ಮೆಂಟ್ ಮಾಡೋದು, ಬಳಕೆ ಮಾಡ್ಕೊತಕ್ಕಂಥದ್ದಕ್ಕೂ ಕೂಡ ನಾವು ಬಿಸ್ನೆಸ್ ಫೈನಾನ್ಸ್ ಅಂತೇಳಿ ಕರಿತಾ ಇದ್ವಿ. ಸೊ ಇಲ್ಲಿ ಈ ಬಿಸ್ನೆಸ್ ಫೈನಾನ್ಸ್ ರಿಲೇಟೆಡ್ ಆಗಿ ಒಬ್ಬರು ಒಂದು ಡೆಫಿನೇಷನನ್ನು ಕೊಡ್ತಾ ಇದ್ರು. ಏನು ಅಂತಂದರೆ ನೋಡಿ, ಗೌತಮನ್ ಆ್ಯಂಡ್ ಡೋಗಲ್ ಅಂತೇಳಿ ಒಬ್ಬ ವ್ಯಕ್ತಿ, ನೋಡಿ ಗೌತಮನ್ ಆ್ಯಂಡ್ ಡೋಗಲ್ ಅಂತ ವ್ಯಕ್ತಿ ಬಿಸ್ನೆಸ್ ಫೈನಾನ್ಸ್ಗೆ ಒಂದು ಡೆಫಿನೇಷನ್ ಕೊಡ್ತಾ ಇದ್ದಾರೆ. ಏನು ಅಂತಂದರೆ, ಬಿಸ್ನೆಸ್ ಫೈನಾನ್ಸ್ ಕ್ಯಾನ್ ಬಿ ಬ್ರಾಡ್ಲಿ ಡಿಫೈನ್ಡ್ ಆಸ್ ದ ಆಕ್ಟಿವಿಟಿ ಕನ್ಸರ್ನ್ ವಿತ್ ಪ್ಲಾನಿಂಗ್. ನೋಡಿ, ಬಿಸ್ನೆಸ್ ಫೈನಾನ್ಸ್ ಕ್ಯಾನ್ ಬಿ ಬ್ರಾಡ್ಲಿ ಡಿಫೈನ್ಡ್ ಆಸ್ ದ ಆಕ್ಟಿವಿಟಿ ಕನ್ಸರ್ನ್ಡ್ ವಿತ್ ದ ಪ್ಲಾನಿಂಗ್. ನೋಡಿ, ಆ ಒಂದು ಚಟುವಟಿಕೆ ಪ್ಲ್ಯಾನನ್ನು ಹಾಕಲಿಕ್ಕೆ, ಯೋಜನೆಯನ್ನು ಮಾಡಲಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೆಲಸ. ನೋಡಿ, ಆಕ್ಟಿವಿಟಿ ಕನ್ಸರ್ನ್ ವಿತ್ ದ ಪ್ಲ್ಯಾನಿಂಗ್, ರೇಸಿಂಗ್ ಆ್ಯಂಡ್ ಕಂಟ್ರೋಲಿಂಗ್, ಜೊತೆಗೆ ನೋಡಿ ರೇಸಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಫಂಡ್ಸ್ used in the business. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಾರಿ. ಬಿಸ್ನೆಸ್ ಫೈನಾನ್ಸ್ ಕ್ಯಾನ್ ಬಿ ಬ್ರಾಡ್ಲಿ ಡಿಫೈನ್ಡ್ ಆಸ್ ದ ಆಕ್ಟಿವಿಟಿ ಕನ್ಸರ್ನ್ ವಿತ್ ದ ಪ್ಲಾನಿಂಗ್, ರೇಸಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಫಂಡ್ಸ್ ಯೂಸ್ಡ್ ಇನ್ ದ ಬಿಸ್ನೆಸ್. ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯಲ್ಲಿ ಬಳಕೆ ಮಾಡ್ತಕ್ಕಂಥ ಹಣ, ಆ ಹಣ ಪ್ಲ್ಯಾನಿಂಗ್ ಮಾಡೋದು, ಯಾವ ರೀತಿಯಾಗಿರ್ತಕ್ಕಂಥ ಹಣ ತರಬೇಕು, ಅದಕ್ಕೆ ಯೋಜನೆಗಳನ್ನು ಹಾಕುವುದು, ಆ ಹಣವನ್ನು ಹೆಚ್ಚಳ ಮಾಡೋದು, ರೇಸಿಂಗ್ ಆಫ್ ದಿ ಫಂಡ್ಸ್ ಅಂತೇಳಿ ಕರಿತಾ ಇದ್ವಿ. ಬಂದಿರತಕ್ಕಂಥ ಹಣವನ್ನು ಕಂಟ್ರೋಲ್ ಮಾಡೋದು, ನಿಯಂತ್ರಣ ಮಾಡೋದು ಅಂತೇಳಿ ಕರಿತಾ ಇದ್ವಿ. ಆ ಬಂದಿರತಕ್ಕಂಥ ಹಣವನ್ನು ತೆಗೆದುಕೊಂಡು ಸರಿಯಾಗಿರ್ತಕ್ಕಂಥ ಆಡಳಿತವನ್ನು ನಡೆಸೋದು, ಅದೇ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಕರಿತಾ ಇದ್ವಿ, ಅಡ್ಮಿನಿಸ್ಟ್ರಿಂಗ್ ಅಂತೇಳಿ ಕರಿತಾ ಇದ್ವಿ. ನೋಡಿ, ಬಿಸ್ನೆಸ್ ಫೈನಾನ್ಸ್ ಕ್ಯಾನ್ ಬಿ ಬ್ರಾಡ್ಲಿ ಡಿಫೈನ್ಡ್ ಆಸ್ ದ ಆಕ್ಟಿವಿಟಿ, ಅದು ಒಂದು ಪ್ರಕಾರದ ಕೆಲಸ, ಕನ್ಸರ್ನ್ಡ್ ವಿತ್ ಪ್ಲಾನಿಂಗ್, ಯೋಜನೆಯನ್ನು ಹಾಕುವುದು, ರೇಸಿಂಗ್ ಬಿಸ್ನೆಸ್ಸಲ್ಲಿ ಹಣಕಾಸನ್ನು ಹೆಚ್ಚಳ ಮಾಡುವುದು, ಕಂಟ್ರೋಲಿಂಗ್ ಬಂದಿರತಕ್ಕಂಥ ಹಣವನ್ನು ನಿಯಂತ್ರಣ ಮಾಡುವುದು, ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಫಂಡ್ಸ್ ಅಂದರೆ ಆಡಳಿತಾತ್ಮಕವಾಗಿರ್ತಕ್ಕಂಥ ಕೆಲಸವನ್ನು ನಾವು ಈ ಹಣವನ್ನು ಬಳಕೆ ಮಾಡಿಕೊಂಡು
ಬಿಸ್ನೆಸ್ಸನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯಲ್ಲಿ ಬಂದಿರತಕ್ಕಂಥ ಹಣವನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿ, ಸರಿಯಾಗಿ ಹಣವನ್ನು ಹೆಚ್ಚಳ ಮಾಡಿ, ಬಂದಿರುವಂಥ ಹಣವನ್ನು ಸರಿಯಾಗಿ ಕಂಟ್ರೋಲ್ ಮಾಡಿ ಆಡಳಿತವನ್ನು ನಡೆಸಿಕೊಳ್ಳೋದಕ್ಕೆ ಇಲ್ಲಿ ಗೌತಮನ್ ಆ್ಯಂಡ್ ಡೋಗಲ್ ಎಂಬ ವ್ಯಕ್ತಿ ಒಂದು ಡೆಫಿನೇಷನನ್ನು ಕೊಡ್ತಾಯಿದ್ರು. ಆ್ಯಂಡ್ ಹೀಗೆ ಅನೇಕ ಪ್ರಕಾರದ ವ್ಯಕ್ತಿಗಳು ವೆರೈಟಿ ಆಗಿರ್ತಕ್ಕಂಥ ಡೆಫಿನೇಷನ್ಸ್ಗಳನ್ನು ಟೆಕ್ಸ್ಟ್ ಬುಕ್ ಒಳಗಡೆ ಕೊಡ್ತಾಯಿದ್ರು. ಸೊ ನೀವು ಆ ಟೆಕ್ಸ್ಟ್ ಬುಕ್ಗಳನ್ನು ನೋಡಿ ತಿಳ್ಕೊಬೋದು ಅಂತ ಹೇಳ್ತಾ ಇದ್ವಿ. ದೆನ್ ನೆಕ್ಸ್ಟ್ ಟಾಪಿಕ್ ಬರ್ತಾ ಇರೋದು ಏನು ಅಂತಂದರೆ ಮೇನ್ ಅದೇ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತಾ ಇದ್ದೀವಿ. ಹಣಕಾಸಿನ ನಿರ್ವಹಣೆ ಅಂತೇಳಿ ಕರಿತಾ ಇದ್ವಿ. ನೋಡಿ, ಫಿನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟಿ. ನೋಡಿ, ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಈಸ್ ಅ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್. ಅದೇ ಹೇಳಿದನಲ್ಲ, ಹಣಕಾಸಿನ ನಿರ್ವಹಣೆ. ನೋಡಿ, ಹಣ ಮತ್ತು ನಿರ್ವಹಣೆ, ತೆಗೆದುಕೊಂಡಿರ್ತಕ್ಕಂಥ ಹಣವನ್ನು ನಿರ್ವಹಣೆ ಮಾಡೋದು ಅಂತ ಕರಿತಾ ಇದ್ವಿ. ಹಾಗಾಗಿತ್ತು ಅಂದರೆ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟಿ. ನೋಡಿ, ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟಿ ಅಂತಂದರೆ ನಿರ್ವಹಣೆಯ ಕೆಲಸಗಳು, ನಿರ್ವಹಣೆ ಒಂದು ಪ್ರಕಾರದ ಚಟುವಟಿಕೆ. ನಿರ್ವಹಣೆ ನೋಡಿ, ನಾವು ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಕೇವಲ ಹಣಕಾಸಿಗೆ ಸಂಬಂಧಪಟ್ಟಂಥ ನಿರ್ವಹಣೆ ಮಾತು ಮಾಡೋದಲ್ಲದೆ, ಹಣಕಾಸಿಗೆ ಸಂಬಂಧಪಟ್ಟಂಥ ನಿರ್ವಹಣೆ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು. ಆಡಳಿತಾತ್ಮಕ ನಿರ್ವಹಣೆ ಮಾಡಬೇಕಾಗುತ್ತೆ, ಹಣಕಾಸಿಗೆ ಸಂಬಂಧಪಟ್ಟಂಥ ನಿರ್ವಹಣೆ ಮಾಡಬೇಕಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ, ಲೇಬರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ, ಪ್ರಮೋಷನ್ ರಿಲೇಟೆಡ್ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಇತರೆ ಆಕ್ಟಿವಿಟೀಸ್ಗಳು ಅದರ್ಸ್ ಅಂತೇಳಿ ಕರಿತಾ ಇದ್ವಿ. ಹಾಗಾಗಿತ್ತು ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಅ ಪಾರ್ಟ್ ಆಫ್ ಆಕ್ಟಿವಿಟಿ ದಟ್ ಈಸ್ ವಿಚ್ ಈಸ್ ಕನ್ಸರ್ನ್ಡ್ ದ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ದ ಫರ್ಸ್ಟ್ ಫೈನಾನ್ಷಿಯಲ್ ರಿಸೋರ್ಸ್. ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಹಣಕಾಸಿನ ರಿಸೋರ್ಸು, ಹಣಕಾಸಿನ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಕೆ ಮಾಡುವುದು, ಸರಿಯಾಗಿ ಯೋಜನೆ ಮಾಡುವುದು ಮತ್ತು ನಿಯಂತ್ರಣ ಮಾಡುವುದಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಇದು ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯಲ್ಲಿ ಇರುವಂತಹ ಹಣಕಾಸನ್ನು ಪ್ಲ್ಯಾನ್ ಮಾಡೋದು, ನಿರ್ವಹಣೆ ಮಾಡೋದು. ಸೊ ಪ್ಲ್ಯಾನ್ ಮಾಡೋದು, ಯೋಜನೆಯನ್ನು ಹಾಕುವುದು, ಆ ಹಣವನ್ನು ನಿಯಂತ್ರಣ ಕಂಟ್ರೋಲ್ ಮಾಡತಕ್ಕಂಥ ಕೆಲಸ ಆಗಿದೆ ಅಂತ ಹೇಳ್ತಾ ಇದ್ವಿ. ಅಗೇನ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟಿ ವಿಚ್ ಈಸ್ ಕನ್ಸರ್ನ್ಡ್ ವಿತ್ ದ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ಫರ್ಮ್ಸ್ ಫೈನಾನ್ಷಿಯಲ್ ರಿಸೋರ್ಸ್ ಅಂತೇಳಿ ಕರಿತಾ ಇದ್ವಿ. ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯಲ್ಲಿರ್ತಕ್ಕಂಥ ಹಣಕಾಸಿನ ಸಂಪನ್ಮೂಲವನ್ನು ಸರಿಯಾಗಿ ಯೋಜನೆ ಹಾಕುವುದು, ಆ ಯೋಜನೆಯ ಪ್ರಕಾರವಾಗಿ ಬಂದಿರುವಂತಹ ಹಣವನ್ನು ಸರಿಯಾಗಿ ನಿಯಂತ್ರಣ ಮಾಡುವುದಕ್ಕೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ನೋಡಿ, ನಾನು ಆವಾಗಲೇ ಹೇಳಿದೆ ಏನು ಅಂತಂದರೆ ಮ್ಯಾನೇಜ್ಮೆಂಟ್ ಅಂತಂದರೆ ಕೆಲಸವನ್ನು ಮಾಡಿಸಿಕೊಳ್ಳುವುದು ಅಂತೇಳಿ ಕರಿತಾ ಇದ್ವಿ. ಆ ಕೆಲಸವನ್ನು ಮಾಡಿಸ್ಕೊಳ್ಬೇಕಾಗಿತ್ತು ಅಂದರೆ ಅದರಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ, ಕಂಟ್ರೋಲಿಂಗ್ ಇರ್ತಾ ಇದೆ ಮತ್ತು ಇವ್ಯಾಲ್ಯೂಯೇಷನ್ ಇರ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಹಾಗಾಗಿತ್ತು ಅಂದರೆ ಮ್ಯಾನೇಜ್ಮೆಂಟ್ ಅಂತಂದರೆ ಇನ್ಫಾರ್ಮೇಷನ್ ಪ್ರೊವೈಡಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಅಂತ ಅರ್ಥ ಮಾಡ್ಕೊಳ್ಳೋಣ. ದೆನ್ ಇಲ್ಲಿ ಫೈನಾನ್ಸ್, ಹಣಕಾಸು ಬಂದಿದೆ, ನನ್ನ ಬಿಸ್ನೆಸ್ಗೆ ಬೇಕಾಗಿರ್ತಕ್ಕಂಥ ಪ್ರಮುಖ ಆ್ಯಕ್ಟಿವಿಟೀಸ್. ಹಾಗಾಗಿತ್ತು ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದರೆ ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಹಣ, ಆ ಹಣವನ್ನು ತಗೊಂಡು ಬರೋದು, ಬಂದಿರತಕ್ಕಂಥ ಹಣವನ್ನು ಪ್ಲ್ಯಾನ್ ಹಾಕುವುದು, ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಎಷ್ಟು ರೀತಿಯಾಗಿ ಯೂಸ್ ಮಾಡಬೇಕು, ಎಫೆಕ್ಟಿವ್ ಆಗಿ ಅತ್ಯುತ್ತಮವಾಗಿ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅದನ್ನು ಪ್ಲ್ಯಾನಿಂಗ್ ಹಾಕಿ ಅದ್ರ ಜೊತೆಗೆ ಕಂಟ್ರೋಲ್ ಮಾಡಬೇಕು. ನಾವು ಯಾವ ರೀತಿಯಾಗಿ ಪ್ಲ್ಯಾನಿಂಗ್ ಹಾಕಿದ್ದೀವೋ ಆ ಪ್ರಕಾರ ನಮ್ಮ ಹಣ ಯುಟಿಲೈಸ್ ಆಗ್ತದನೋ ಇಲ್ಲೋ, ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಫಂಡು ಎಫೆಕ್ಟಿವ್ ಆಗಿ ನಡೀತಾ ಇದನ್ನು ಇರುತ್ತೆ, ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಂದರೆ ಈ ಬಿಸ್ನೆಸ್ ಫೈನಾನ್ಸ್ಗೆ, ಈ ಬಿಸ್ನೆಸ್ನಲ್ಲಿರ್ತಕ್ಕಂಥ ಫೈನಾನ್ಷಿಯಲ್ ರಿಸೋರ್ಸಸ್ ಬಗ್ಗೆ ಸರಿಯಾಗಿರ್ತಕ್ಕಂಥ ಪ್ಲ್ಯಾನಿಂಗು ಮತ್ತು ನಿಯಂತ್ರಣವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತಾ ಇದ್ದೀವಿ. ಅಗೇನ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಅ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ which is concerned with the planning and controlling the financial resources. ಪ್ರತಿಯೊಂದು ಹಣಕಾಸಿನ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಹಣದ ಸಂಪನ್ಮೂಲದ ಪ್ಲ್ಯಾನಿಂಗನ್ನು ಮಾಡೋದು ಮತ್ತು ಅವುಗಳ ನಿಯಂತ್ರಣವನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಹಣಕಾಸಿನ ನಿರ್ವಹಣೆ ಅಂತ ಹೇಳ್ತೀವಿ. ನೋಡಿ, ಹಣಕಾಸಿನ ನಿರ್ವಹಣೆ, ಹಣ ಬಂದಿದ್ದನ್ನು ಪ್ಲ್ಯಾನ್ ಮಾಡೋದು, ಪ್ಲ್ಯಾನ್ ಮಾಡಿದ್ದನ್ನು ಕಂಟ್ರೋಲ್ ಮಾಡೋದು, ಬಿಸ್ನೆಸ್ ಎಫೆಕ್ಟಿವ್ ಆಗಿ ಪ್ರತಿ ಸಲನೂ ಲಾಭ ಗಳಿಸುವಾಗೆ ನಾವು ಕೆಲಸವನ್ನು ಮಾಡೋದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಹಣದ ನಿರ್ವಹಣೆ ಅಂತ ಕರಿತಾ ಇದ್ದೀವಿ. ದೆನ್ ಸೆಕೆಂಡ್ ಮೀನಿಂಗ್ ನೋಡ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್, ರೈಟ್, ಅಕಾರ್ಡಿಂಗ್ ಟು ರೈಟ್ ಆಗ್ತಿದೆ. ದೆನ್ ವಿಚ್ ಈಸ್ ಕನ್ಸರ್ನ್ಡ್ ವಿತ್ ದ ರೇಸಿಂಗ್ ಆಫ್ ಫಂಡ್ಸ್. ಅದೇ ಹಣಕಾಸು ಅಥವಾ ಹಣವನ್ನು ನಾವು ನಮ್ಮ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಹೆಚ್ಚಳವನ್ನು ಮಾಡುವುದು. ನೋಡಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಅ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ವಿಚ್ ಈಸ್ ಕನ್ಸರ್ನ್ಡ್ ವಿತ್ ದ ರೇಸಿಂಗ್ ಆಫ್ ಫಂಡ್ಸ್ ಇನ್ ದ ಮೋಸ್ಟ್ ಎಕನಾಮಿಕಲ್ ಮ್ಯಾನರ್. ನೋಡಿ, ಮೋಸ್ಟ್ ಎಕನಾಮಿಕಲ್ ಮ್ಯಾನರ್ ಆ್ಯಂಡ್ ಯೂಸಿಂಗ್ ದೆಮ್ ಪ್ರಾಫಿಟಬಿಲಿಟಿ.
ಲಾಭದ ಉದ್ದೇಶಕ್ಕಾಗಿ ಲಾಭ ಬರುವ ರೀತಿಯಲ್ಲಿ ಲಾಭನೇ ಬರಬೇಕು ಅಂತೇಳಿ ಅಂದುಕೊಂಡು ಮೋಸ್ಟ್ ಎಕನಾಮಿಕಲ್ ಮ್ಯಾನರ್ ಅಂದರೆ ಹೆಚ್ಚು ಖರ್ಚಾಗಬಾರ್ದು, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪನ್ನಗಳು ಆಗ್ತಾ ಇರಬೇಕು, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ವಸ್ತುಗಳು ಪ್ರೊಡಕ್ಷನ್ ಆಗ್ತಾ ಇರಬೇಕು, ಹೆಚ್ಚಿನ ಸರ್ವಿಸ್ ಸಿಗ್ತಾ ಇರಬೇಕು, ಸೊ ಹೆಚ್ಚಿನ ಲಾಭ ಬರ್ತಾ ಇರಬೇಕು. ನೋಡಿ, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಸಿಗಬೇಕಾಗಿತ್ತು ಅಂದರೆ ನಾವು ಒಂದಿಷ್ಟು ಅಕ್ಯುರೇಟ್ ಆಗಿರ್ತಕ್ಕಂಥ ಪ್ಲಾನಿಂಗ್ಸ್ಗಳನ್ನು ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಬಿಸ್ನೆಸ್ ಸ್ಟ್ರಾಟಜೀಸ್ ಅಂತೇಳಿ ಕರಿತಾ ಇದ್ದೀವಿ ಅಥವಾ ಬಿಸ್ನೆಸ್ ಪ್ಲಾನಿಂಗ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ಆ ಪ್ಲಾನಿಂಗ್ಸು ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಲಾಭವನ್ನು ಗಳಿಸುವ ಉದ್ದೇಶಕ್ಕಾಗಿ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಗೆ, ಹಣಕಾಸಿಗೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳು, ಬರೀ ಕೆಲಸಗಳಲ್ಲ, ಹಣಕಾಸಿಗೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತಾ ಇದ್ದೀವಿ. ಈ ಥರ ಕೆಲಸಗಳನ್ನು ನೋಡಲಿಕ್ಕೆ ಹೋದರೆ ಅದನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಅನಿಸ್ಕೊಳ್ಳೋದಿಲ್ಲ. ನಮ್ಮ ಒಂದು ವ್ಯವಹಾರಿ ಸಂಸ್ಥೆಯಲ್ಲಿ ಬಂದಿರತಕ್ಕಂಥ ಹಣ, ಆ ಹಣವನ್ನು ಅಂದರೆ ಕಡಿಮೆ ಹಣವನ್ನು ಬಳಸಿಕೊಂಡು ಹೆಚ್ಚಿನ ಲಾಭವನ್ನು ಮಾಡಬೇಕಾಗಿತ್ತು ಅಂದರೆ ಆ ಹೆಚ್ಚಿನ ಲಾಭಕ್ಕಾಗಿ ನಾವೇನಾದರೂ ಪ್ಲ್ಯಾನಿಂಗ್ಸ್ಗಳನ್ನು ಹಾಕ್ತಾ ಇದ್ದೀವಿ, ನಾವೇನಾದರೂ ಕಂಟ್ರೋಲಿಂಗನ್ನು ಮಾಡ್ತಾ ಇದ್ದೀವಿ ಅಥವಾ ನಾವೇನಾದರೂ ನ್ಯೂ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದ್ವಿ ಅಂದರೆ ಆ ನ್ಯೂ ಸ್ಟ್ರಾಟಜಿ ಪ್ಲಾನಿಂಗ್ಸ್ಗೆ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತಾ ಇದ್ವಿ. ಓಕೆ, ದೆನ್ ಅದಾದ ನಂತರ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿ ಒಂದಿಷ್ಟು ಡೆಫಿನೇಷನ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ ಜೋಸೆಫ್ ಆ್ಯಂಡ್ ಮಸ್ಸೆಲ್ ಅಂತೇಳಿ ಇರ್ತಕ್ಕಂಥ ವ್ಯಕ್ತಿ ನೋಡಿ, ಜೋಸೆಫ್ ಆ್ಯಂಡ್ ಮಸ್ಸೆಲ್ ಎಂಬಂಥ ವ್ಯಕ್ತಿಗಳು ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡೆಫಿನೇಷನನ್ನು ಕೊಡ್ತಾ ಇದ್ದಾರೆ ನೋಡಿ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಆಪರೇಷನಲ್ ಆಕ್ಟಿವಿಟಿ. ನೋಡಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಆಪರೇಷನಲ್ ಆ್ಯಕ್ಟಿವಿಟಿ. ಇದು ಸುಮ್ಮನೆ ನಾವು ಬಾಯಲ್ಲಿ ಹೇಳೋದಂಥದ್ದಲ್ಲ, ಅದು ಆಪರೇಟ್ ಮಾಡ್ತಕ್ಕಂಥದ್ದು. ನಾವು ಆ ಸ್ಪಾಟ್ ಒಳಗಡೆ ಹೋಗಿ ಕೆಲಸ ಮಾಡಲೇಬೇಕು, ಕಂಟ್ರೋಲಿಂಗ್ ಮಾಡಲೇಬೇಕು, ಹಣವನ್ನು ನಿಯಂತ್ರಣ ಮಾಡಲೇಬೇಕು. ಅದು ಆಪರೇಟಿಂಗ್ ಆ್ಯಕ್ಟಿವಿಟಿ ಅಂತೇಳಿ ಕರಿತಾ ಇದ್ವಿ ನೋಡಿ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಆಪರೇಷನಲ್ ಆ್ಯಕ್ಟಿವಿಟಿ ಆಫ್ ಅ ಬಿಸ್ನೆಸ್ that is responsible for obtaining and utilizing effectively the funds necessary for the efficient operations. ನೋಡಿ, ಸರಿಯಾಗಿರ್ತಕ್ಕಂತಹ ಆಪರೇಷನನ್ನು ಮಾಡಬೇಕಾಗಿತ್ತು, ಹಣಕಾಸಿನ ನಿರ್ವಹಣೆಯನ್ನು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿತ್ತು ಅಂದರೆ ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂತಹ ಅವೈಲೇಬಿಲಿಟಿ ಆಗಿರ್ತಕ್ಕಂಥ ಹಣಕಾಸನ್ನು ಸರಿಯಾಗಿ ಯುಟಿಲೈಸ್ ಮಾಡೋದಿರ್ಬೋದು, ಅವುಗಳ ಆಪ್ಟೇನಿಂಗ್ ಅಂತಂದರೆ ಕರೆಕ್ಟ್ ಆಗಿರ್ತಕ್ಕಂಥ ಅವೈಲೇಬಿಲಿಟಿಯನ್ನು ಮಾಡೋದಿರ್ಬೋದು. ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯಲ್ಲಿ ಇರುವಂತಹ ಹಣವನ್ನು ಬಳಸಿಕೊಂಡು ಅತಿ ಹೆಚ್ಚು ಲಾಭ ಮಾಡೋ ಸಲುವಾಗಿ ಕಡಿಮೆ ಖರ್ಚಿನಲ್ಲಿ ಎಫೆಕ್ಟಿವ್ ಆಗಿರ್ತಕ್ಕಂಥ ಪ್ಲ್ಯಾನಿಂಗ್ಸ್ಗಳನ್ನು ಬಳಕೆ ಮಾಡಿಕೊಂಡು ಅತ್ಯಂತ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿಯಿಂದ ಸಮರ್ಪಕವಾಗಿ ಬಳಕೆ ಮಾಡುವುದನ್ನು ಆಪ್ಟೇನಿಂಗ್ ಆ್ಯಂಡ್ ಯುಟಿಲೈಸಿಂಗ್ ದ ಎಫೆಕ್ಟಿವ್ಲಿ. ನೋಡಿ, ಆಪ್ಟೇನಿಂಗ್ ಆ್ಯಂಡ್ ಯುಟಿಲೈಸಿಂಗ್ ಎಫೆಕ್ಟಿವ್ಲಿ, ಸಮರ್ಪಕವಾಗಿ ಬಳಕೆ ಮಾಡುವ ಉದ್ದೇಶಕ್ಕಾಗಿ ನಮ್ಮ ವ್ಯವಹಾರದಲ್ಲಿರ್ತಕ್ಕಂಥ ಹಣವನ್ನು ನಾವು ಪ್ಲ್ಯಾನಿಂಗ್ಸ್ ಮಾಡಿ ಯೂಸ್ ಮಾಡ್ತಾ ಇದ್ವಿ ಅಂದರೆ ಅದಕ್ಕೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತಾ ಇದ್ವಿ. ಇದು ಒಂದು ಆಪರೇಷನಲ್ ಆ್ಯಕ್ಟಿವಿಟಿ ಅಂಥೇಳಿ ಜೋಸೆಫ್ ಆ್ಯಂಡ್ ಮಸ್ಸೆಲ್ ಎಂಬಂಥ ವ್ಯಕ್ತಿಗಳು ಹೇಳ್ತಾ ಇದ್ರು. ಸೊ ಇವಾಗ ಪ್ರೊಫೆಸರ್ ಎಜ್ರಾ ಸೊಲೊಮನ್ ಎಂಬ ವ್ಯಕ್ತಿ ಒಂದು ಮೀನಿಂಗನ್ನು ಕೊಡ್ತಾ ಇದ್ದಾರೆ ನೋಡಿ. ಏನು ಅಂತಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕನ್ಸರ್ನ್ ವಿತ್ ದ ಎಫಿಷಿಯಂಟ್ ಯೂಸ್ ಆಫ್ ಇಂಪಾರ್ಟೆಂಟ್ ಎಕನಾಮಿಕ್ ರಿಸೋರ್ಸಸ್. ನೋಡಿ, ಈ ಇಂಪಾರ್ಟೆಂಟ್ ಎಕನಾಮಿಕ್ ರಿಸೋರ್ಸಸ್ ಅಂದರೆ ಏನು? ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯ ಪ್ರಮುಖವಾಗಿರ್ತಕ್ಕಂಥ ಆರ್ಥಿಕ ಅಂಶ ಯಾವುದು? ಅದೇ ದುಡ್ಡು ತಾನೇ, ಇನ್ವೆಸ್ಟ್ಮೆಂಟ್ ತಾನೇ, ಕ್ಯಾಪಿಟಲ್, ಹಣಕಾಸು, ರೈಟ್? ಹಾಗಾಗಿತ್ತು ಅಂದರೆ ನೋಡಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕನ್ಸರ್ನ್ ವಿತ್ ದ ಎಫಿಷಿಯಂಟ್ ಯೂಸ್ ಆಫ್ ಆ್ಯನ್ ಇಂಪಾರ್ಟೆಂಟ್ ಎಕನಾಮಿಕ್ ರಿಸೋರ್ಸಸ್. ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಕ್ಯಾಪಿಟಲನ್ನು ಎಫಿಷಿಯಂಟ್ ಯೂಸ್ ಮಾಡೋದು, ಸರಿಯಾಗಿರ್ತಕ್ಕಂಥ ಬಳಕೆಯನ್ನು ಮಾಡ್ತಕ್ಕಂಥ ಕೆಲಸ, ಅದೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತಾ ಇದ್ವಿ. ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನೋಡಿ, ಮಿಸ್ಟರ್ ಪ್ರೊಫೆಸರ್ ಎಜ್ರಾ ಸೊಲೊಮನ್ ಅವರು ಹೇಳಿದ ಪ್ರಕಾರವಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕನ್ಸರ್ನ್ ವಿತ್ ದ ಎಫಿಷಿಯಂಟ್ ಯೂಸ್ ಆಫ್ ಇಂಪಾರ್ಟೆಂಟ್ ಎಕನಾಮಿಕ್ ರಿಸೋರ್ಸ್, ನೇಮ್ಲಿ ಕ್ಯಾಪಿಟಲ್ ಫಂಡ್ಸ್. ಅದೇನು ಹೇಳಿದ್ನಲ್ಲ, ನಮ್ಮ ಒಂದು ವ್ಯವಹಾರಿ ಸಂಸ್ಥೆಯ ಬಂಡವಾಳದ ಹಣ ಅಂತ ಏನಿರುತ್ತೋ ಆ ಬಂಡವಾಳದ ಹಣವನ್ನು ಸರಿಯಾದ ಪ್ರಮಾಣದಲ್ಲಿ ಬಳಕೆ ಮಾಡಲಿಕ್ಕೆ, ನಮಗೆ ಅವೈಲೇಬಲ್ ಆಗಿರ್ತಕ್ಕಂಥ ಹಣಕಾಸು ನಮ್ಮ ಒಂದು ವ್ಯವಹಾರಿ ಸಂಸ್ಥೆಯ ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಅವೈಲೇಬಲ್ ಆಗಿರ್ತಕ್ಕಂಥ ಓವರಾಲ್ ಕ್ಯಾಪಿಟಲ್ನ ಎಫೆಕ್ಟಿವ್ ಆಗಿ ಬಳಕೆ ಮಾಡಲಿಕ್ಕೆ ವಿತ್ ಪ್ಲ್ಯಾನಿಂಗ್ಸ್ ವಿತ್ ದ ಹೆಲ್ಪ್ ಆಫ್ ಪ್ಲ್ಯಾನಿಂಗ್ಸು ದೇ ಆರ್ ಯೂಸಿಂಗ್ ದ ಸಮ್ ಅದರ್ ದೇ ಆರ್ ಯೂಸಿಂಗ್ ದೇರ್ ಕ್ಯಾಪಿಟಲ್ ಅವೈಲೇಬಿಲಿಟಿ
ಆ ಒಂದು ಹಣಕಾಸನ್ನು ಬಳಕೆ ಮಾಡಿಕೊಂಡು ನಾವು ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯ ಹಣಕಾಸನ್ನು ಸಮರ್ಪಕವಾಗಿ ಬಳಕೆ ಮಾಡೋದಕ್ಕೆ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತಾ ಇದ್ವಿ. ಹಾಗಾಗಿತ್ತು ಅಂದರೆ ಫ್ರೆಂಡ್ಸ್ ನೋಡೋಣ, ಇವತ್ತಿನ ನಾವು ಮೊದಲನೇ ಕ್ಲಾಸ್ಗಳಲ್ಲಿ ಹೇಳ್ತಾ ಇಕ್ಕಂಥದ್ದು ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಂಟ್ರೊಡಕ್ಷನ್ ಕ್ಲಾಸ್ ಒಳಗಡೆ ನಾವು ಫಸ್ಟ್ನೇದಿಂದ ನೋಡ್ತಾ ಬಂದಿದ್ದು ಫೈನಾನ್ಸ್ ಅಂತೇಳಿ ಕರಿತಾ ಇದ್ವಿ. ಫೈನಾನ್ಸ್ ಇಸ್ ಎಸೆನ್ಷಿಯಲ್ ಫಾರ್ ಎವ್ರಿ ಬಿಸ್ನೆಸ್ ಎಂಟರ್ಪ್ರೈಸ್ ಟು ಕ್ಯಾರಿ ಔಟ್ ಇಟ್ಸ್ ಆಕ್ಟಿವಿಟೀಸ್ ಅಂತ ಕರಿತಾ ಇದೆ. ಹೇಳಿದಿಲ್ಲ, ಫೈನಾನ್ಸ್ ಒಂದು ಟಾಪಿಕ್ ಆದ ತಕ್ಷಣ ನೆಕ್ಸ್ಟ್ ಬರ್ತಾ ಇರೋದು ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ವಿ. ಇತರ ವ್ಯಕ್ತಿಗಳಿಂದ ಕೆಲಸವನ್ನು ಮಾಡಿಸ್ಕೊಳ್ಳೋದು ಅಂತ ಕರಿತಾ ಇದ್ವಿ. ಅದಾದ ನಂತರ ನೆಕ್ಸ್ಟ್ ಬರ್ತಾ ಇರೋದು ಬಿಸ್ನೆಸ್ ಫೈನಾನ್ಸು, ವ್ಯವಹಾರದ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆ ಒಂದು ಬಿಸ್ನೆಸ್ನಲ್ಲಿ ಇರ್ತಕ್ಕಂಥ ಹಣಕಾಸಿಗೆ ಸಂಬಂಧಪಟ್ಟಂಥ ಮೀನಿಂಗು ಮತ್ತು ಡೆಫಿನೇಷನ್ಗಳನ್ನು ನೋಡ್ತಾ ಇದ್ವಿ. ಸೊ ನೆಕ್ಸ್ಟ್ ನೋಡ್ತಾ ಇರೋದು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯ ಹಣಕಾಸಿನ ನಿರ್ವಹಣೆ. ನಮ್ಮಲ್ಲಿ ಹಣ ಇತ್ತು ಅಂದರೆ ಹಣವನ್ನು ಸಮರ್ಪಕವಾಗಿ ಬಳಕೆ ಮಾಡಬೇಕು. ನೋಡಿ, ಪ್ರತಿಯೊಂದು ವ್ಯವಹಾರಿ ಸಂಸ್ಥೆ ಯಾವುದೇ ಒಂದು ಆರ್ಗನೈಸೇಷನ್ ತೆಗೆದುಕೊಂಡು ನೋಡಿ, ಅದರದ್ದು ಒಂದು ಕಂಪಲ್ಸರಿ ಆಗಿರ್ತಕ್ಕಂಥ ಮೇನ್ ಆಬ್ಜೆಕ್ಟಿವ್ ಏನು ಅಂತಂದರೆ ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಅರ್ನ್ ಮಾಡೋದು. ಸೊ ಹಾಗಾಗಿತ್ತು ಅಂದರೆ ಆ ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಅರ್ನ್ ಮಾಡಬೇಕಾಗಿತ್ತು ಅಂದರೆ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಅಂತೇಳಿ ಸುಮ್ಮನೆ ನಮ್ಮಲ್ಲಿ ಇರ್ತಕ್ಕಂಥ ರಿಸೋರ್ಸನ್ನು, ಕ್ಯಾಪಿಟಲನ್ನು, ಅಲ್ಲಿರ್ತಕ್ಕಂಥ ಫಂಡ್ಸನ್ನು ಮತ್ತು ಇನ್ವೆಸ್ಟ್ಮೆಂಟನ್ನು ಸುಮ್ಮನೆ ಯಾವುದೋ ಕೆಲಸಕ್ಕೆ ಯೂಸ್ ಮಾಡೋದ್ರ ಬದಲಾಗಿ ಒಂದಿಷ್ಟು ಎಫೆಕ್ಟಿವ್ ಪ್ಲ್ಯಾನಿಂಗ್ಸ್ಗಳನ್ನು ಮಾಡಿ ನಮ್ಮ ಹಣ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಮಾಡೋ ಹಾಗೆ ನಾವೇನಾದರೂ ಪ್ಲ್ಯಾನಿಂಗ್ಸ್ಗಳನ್ನು ಮಾಡಿ ಆ ಫೈನಾನ್ಸನ್ನು ಮ್ಯಾನೇಜ್ ಮಾಡ್ತಾ ಇದ್ವಿ ಅಂದರೆ ಅದೇ ಕಂಟ್ರೋಲಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಅಂತ ಕರಿತಾ ಇದ್ದೀವಲ್ಲ ಮ್ಯಾನೇಜ್ಮೆಂಟ್ ಅಂದರೆ. ಸೊ ಆ ಒಂದು ಪ್ರೊಸೆಸ್ಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತಾ ಇದ್ದೀವಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಇಷ್ಟು ನಾನು ಮೈ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ವಿ. ದೆನ್ ನೆಕ್ಸ್ಟ್ ಕ್ಲಾಸಿಗೆ ಅಂದರೆ ಐ ಥಿಂಕ್ ನಾನು ಇವತ್ತೇ ಮಾಡ್ಬೋದು, ಇಲ್ಲ ನಾಳೆ ಬೆಳಗ್ಗೆ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಲಾಸಿಗೆ ನಾನು ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಾಗಿ ಇವ್ಯಾಲ್ಯೂಯೇಷನ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ನೋಡೋಣ. ಸೊ ಅದಾದ ನಂತರದಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಐ ಥಿಂಕ್ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಇಲ್ಲಾಂದರೆ ಇವತ್ತಿನ ಈ ಒಂದು 3-4 ಕಾನ್ಸೆಪ್ಟ್ಗಳಲ್ಲಿ 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ ಅಂತ ಹೇಳ್ತಾ, ಸೊ ಹಾಗೆ ಸ್ಟೂಡೆಂಟ್ಸ್ಗೆ ಮತ್ತೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಡೈಲಿ ಇದೇ ರೀತಿಯಾಗಿರ್ತಕ್ಕಂಥ ನನ್ನ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನೋಡ್ತಾ ಇರಿ. ಏನಾದರೂ ಮಿಸ್ ಆದರೂ ಕೂಡ ಹಾಗೆ ಕಂಟಿನ್ಯೂ ಆಗಿ ಲಿಂಕ್ನಲ್ಲಿ ಇರ್ತಾ. ಸೊ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಆಲ್.